Yes, dear students, welcome to the physics classes, class 11, third chapter, motion in a straight. Third chapter, motion in a straight. So, in the last video, we discussed about the concept related to the motion in a straight line, the definitions of displacement, path length, difference between path length and displacement, speed, velocity, instantaneous velocity, average velocity, acceleration, average acceleration, instantaneous acceleration, and the graph, position time graph, velocity time graph, and the uses of position time graph and velocity time graph, and we derived the expression for kinematic equations also. So, using a graphical method by using the graph, VT graph. So, here the terms equations V is equal to U plus AT, V square is equal to U square plus 2AX, and X is equal to UT plus half AT square. So, these equations represent the motion of a particle which are moving in a straight line, and here the terms A indicates the acceleration, X indicates the displacement, the term U indicates the initial velocity. In some textbooks, the initial velocity is denoted by V naught, here we represent it by U, and V indicates the final velocity. So, this is the case when the particle is moving by the external force. So, now force apply ಮಾಡ್ತಾ ಇದೀವಿ, ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ. ಸೊ ಮೂವ್ ಆದಾಗ ಏನೇನು ಇಕ್ವೇಷನ್ಸ್ ಆಗುತ್ತೆ ಅದನ್ನ ಈ ಮೂರು ಇಕ್ವೇಷನ್ಸ್ ಮೂಲಕ ರೆಪ್ರೆಸೆಂಟ್ ಮಾಡಬಹುದು. ಸೊ ನಾವು ದ ಕೇಸ್ here, ಸ್ಪೆಷಲ್ ಕೇಸ್ ಅಂತ ತಗೋಣ. motion, again it is a motion in a straight line, but it is due to the gravity. Motion is due to the gravity. So ನೀವು ಅಬ್ಸರ್ವ್ ಮಾಡಿರ್ತೀರ, ನ್ಯೂಟನ್ ಸ್ಟೋರಿ ಕೂಡ ಕೇಳಿರ್ತೀರ, the term gravitational force was introduced by Newton. ಸೊ ಯಾವುದೇ ಆಬ್ಜೆಕ್ಟ್ ನೀವು ಮೇಲಕ್ಕೆ ಥ್ರೋ ಮಾಡಿದ್ರೆ ಅಥವಾ ಮೇಲಿಂದ ನೀವು ಯಾವುದೇ ಆಬ್ಜೆಕ್ಟ್ ಅನ್ನ ಬಿಟ್ಟರೆ ಅದು ಕೆಳಗಡೆ ಅರ್ಥಿನ ಕಡೆಗೆ ಬರುತ್ತೆ, ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಆಬ್ಜೆಕ್ಟ್ ಆಲ್ವೇಸ್ ಮೂವ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಯಾಕೆ ಹಾಗಾಗ್ತಾ ಇದೆ ಅಂದರೆ, ಸೊ ಅರ್ಥಿನ ಗ್ರಾವಿಟೇಷನಲ್ ಫೋರ್ಸ್ ಆ ಆಬ್ಜೆಕ್ಟಿನ ಮೇಲೆ ಆಕ್ಟ್ ಆಗ್ತಾ ಇದೆ. ಸೊ ಈಗ ಒಂದು ಆಬ್ಜೆಕ್ಟ್ ಇದೆ, ನಾನು ಹೀಗಿದೆ, ಒಂದು ಚಾಕ್ ಇದೆ, ಹೀಗೆ ಬಿಟ್ಟ ತಕ್ಷಣ ಅದು ಕೆಳಗೆ ಹೋಗುತ್ತೆ. ಕೆಳಗೆ ಹೋಗ್ತಾ ಇದೆ ಅಂದರೆ ಅದ್ರ ಮೇಲೆ ಯಾವುದೋ ಒಂದು ಫೋರ್ಸ್ ಆಗ್ತಾ ಅಂತ. ನಾನೇನು ತಳ್ಳಿಲ್ಲ, ಅದಕ್ಕೆ ಜೋರ ಹಿಂಗೆ ತಳ್ಳಿಲ್ಲ, ಜಸ್ಟ್ ಲೀವ್ ದ ಆಬ್ಜೆಕ್ಟ್, ನಾನು ಜಸ್ಟ್ ಬಿಡ್ತಾ ಇದ್ದೀನಿ ಅಷ್ಟೇ. ಬಿಟ್ಟ ತಕ್ಷಣ ಕೆಳಗಡೆ ಹೋಗ್ತಾ ಇದೆ ಅಂದರೆ ಅದನ್ನ ಯಾರೋ ಸೆಳಿತಾ ಇದ್ದಾರೆ, ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಫೋರ್ಸ್ಗೆ ನಾವೇನಂತ ಕರೆದಿದ್ದು ಗ್ರಾವಿಟೇಷನಲ್ ಫೋರ್ಸ್. what we call gravitational force. ಅದನ್ನ ಗ್ರಾವಿಟಿ, ಗುರುತ್ವ ಬಲ ಅಥವಾ ಗುರುತ್ವ ಅಂತ ಕರೆದಿವಿ. ಸೊ ನಾವು in this class we are going to discuss about the motion under gravity, the motion of the object because of gravity. A freely falling object, example is freely falling object. ಯಾವುದೇ ಒಂದು ಆಬ್ಜೆಕ್ಟ್ ಜಸ್ಟ್ ಫ್ರೀ ಆಗಿಬಿಟ್ರೆ ಸೊ ಅದು ಅರ್ಥಿನ ಕಡೆಗೆ ಮೂವ್ ಆಗುತ್ತೆ. ಆಯ್ತಾ, ದಟ್ ಇಸ್ ವಾಟ್ ಮೋಷನ್ ಅಂಡರ್ ಗ್ರಾವಿಟಿ. ಸೊ ಇನ್ ದಟ್ ವಿ ವಾಂಟ್ ಟು ಡಿಸ್ಕಸ್ ದ ಮೇನ್ ಟರ್ಮ್, ದಟ್ ಇಸ್ ವಾಟ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ವೇರ್ ದ ಟರ್ಮ್ ಕಮ್, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತಾರೆ. ಆಕ್ಸಿಲರೇಷನ್ ಅಂದ್ರೆ ಗೊತ್ತಿದೆ ನಿಮಗೆ. ಸೊ ಇನ್ ದ ಕೇಸ್ ಆಫ್ ನಾನ್ ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ಮೋಷನ್, ನಾನ್ ಯೂನಿಫಾರ್ಮ್ ಮೋಷನ್ ಡಿಸ್ಕಷನ್ ಮಾಡಿದ್ವಿ. Uniform motion is the one in which the velocity remains the constant. Uniform motion. Uniform motion ಅಲ್ಲಿ velocity ಏನಾಗ್ಬಿಡುತ್ತೆ, ಕಾನ್ಸ್ಟೆಂಟ್ ಬರುತ್ತೆ, ಅಥವಾ ಆಕ್ಸಿಲರೇಷನ್ 0 ಅಂತ ಹೇಳ್ತೇವೆ. ನೆಕ್ಸ್ಟ್ ಕೇಸ್ ಏನು, ನಾನ್ ಯೂನಿಫಾರ್ಮ್ ಮೋಷನ್. ನಾನ್ ಯೂನಿಫಾರ್ಮ್ ಮೀನ್ಸ್ velocity, it may be increasing or decreasing. velocity increase ಆಗ್ತಾ ಇರಬಹುದು ಅಥವಾ ಡಿಕ್ರೀಸ್ ಆಗ್ತಾ ಇರಬಹುದು. velocity increase ಆಗ್ತಾ ಇದ್ರೆ ಪಾಸಿಟಿವ್ ಆಕ್ಸಿಲರೇಷನ್ ಬರ್ತದೆ, velocity ಡಿಕ್ರೀಸ್ ಆಗ್ತಾ ಇದ್ರೆ ನೆಗೆಟಿವ್ ಆಕ್ಸಿಲರೇಷನ್ ಬರ್ತದೆ. ಅದನ್ನ ರಿಟಾರ್ಡೇಷನ್ ಅಂತ ಕೂಡ ಕರೆದಿದೆ. ಸೊ ಎ ಪಾಸಿಟಿವ್ ಬರ್ಬೋದು ಅಥವಾ ಎ ನೆಗೆಟಿವ್ ಕೂಡ ಬರ್ಬೋದು. ಎ 0 ಯಾವಾಗ ಬರುತ್ತೆ, ಯೂನಿಫಾರ್ಮ್ ಮೋಷನ್ ಇದ್ದಾಗ ಎ ವ್ಯಾಲ್ಯೂ 0 ಬಂದಿತ್ತು. ನಾನ್ ಯೂನಿಫಾರ್ಮ್ ಮೋಷನ್ ಅಲ್ಲಿ velocity increase ಆಯಿತು, ಎ ಬಿಕಮ್ಸ್ ಪಾಸಿಟಿವ್. ವೆಲಾಸಿಟಿ ಡಿಕ್ರೀಸ್ ಆದರೆ ಎ ಬಿಕಮ್ಸ್ ನೆಗೆಟಿವ್. ವೆಲಾಸಿಟಿ ಚೇಂಜ್ ಆಯಿತು ಅಂದರೆ ಆಕ್ಸಿಲರೇಷನ್ ಇದೆ. ಯಾವಾಗ ಪಾಸಿಟಿವ್ ಬರುತ್ತೆ, ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಯಾವಾಗ ನೆಗೆಟಿವ್ ಬರುತ್ತೆ, ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಇದು ಕ್ಲಿಯರ್. ಸೊ ನಾವು
ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ವಿನ್ ಯು ಥ್ರೋ ಅನ್ ಆಬ್ಜೆಕ್ಟ್ ಅಪ್ವರ್ಡ್, ಒಂದು ಆಬ್ಜೆಕ್ಟ್ ನೀವು ಜೋರಾಗಿ ಮೇಲೆ ಎತ್ತರೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸ್ಪೋರ್ಟ್ಸಲ್ಲೆಲ್ಲ ಅಬ್ಸರ್ವ್ ಮಾಡಿದರೆ ಬಾಲನ್ನು, ಕ್ರಿಕೆಟ್ ಬಾಲ್ ತೊಗೊಂಡು ಮೇಲೆ ಜೋರಾಗಿ ಥ್ರೋ ಮಾಡಿ, ಗ್ರೌಂಡ್ ಫ್ಲೋರಲ್ಲಿ ಒಬ್ರು ನಿಂತ್ಕೊಂಡು ಥ್ರೋ ಮಾಡಿದ್ರೆ ಸೆಕೆಂಡ್ ಫ್ಲೋರಲ್ಲಿ ಅಥವಾ ಫಸ್ಟ್ ಫ್ಲೋರ್ ಒಬ್ರು ನಿಂತ್ಕೊಂಡು ನೋಡ್ಬೇಕು, ಬಾಲ್ ಮೇಲೆ ಹೋಗ್ತಾ 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 ಸ್ಲೋ ಆಗ್ಬಿಡುತ್ತೆ. ವೆಲಾಸಿಟಿ ಫಸ್ಟಿಗೆ ಜೋರಾಗಿ ಥ್ರೋ ಮಾಡ್ತಾನೋ, ಥ್ರೋ ಮಾಡಿದ ಪೊಸಿಷನಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಆಬ್ಜೆಕ್ಟ್ ಮೇಲೆ ಹೋಗ್ತಾ 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 ವೆಲಾಸಿಟಿ ಏನಾಗ್ಬಿಡುತ್ತೆ, ಡಿಕ್ರೀಸ್ ಆಗ್ತಾ 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 ಒಂದು ಎಕ್ಸ್ಟ್ರೀಮ್ ಹೈಟ್ ರೀಚ್ ಆದಮೇಲೆ, ಎಷ್ಟು ಫೋರ್ಸ್ ಆಗ್ತಾ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸ್ಟ್ರೀಮ್ ಹೈಟ್, ಮ್ಯಾಕ್ಸಿಮಮ್ ಹೈಟ್ ಅದು ರೀಚ್ ಆದಮೇಲೆ ವೆಲಾಸಿಟಿ ಝೀರೋ ಆಗ್ಬಿಡುತ್ತೆ. ವೆಲಾಸಿಟಿ ಏನಾಗ್ಬಿಡುತ್ತೆ, ಝೀರೋ ಆಗ್ತಾ ಇದೆ ಅಂದ್ರೆ ಏನು, ಮೇಲೆ ಹೋಗ್ತಾ 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 ವೆಲಾಸಿಟಿ ಕಡಿಮೆ ಆಗ್ತಾ ಇದೆ, ಎಕ್ಸ್ಟ್ರೀಮ್ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದಾಗ ಝೀರೋ ಆಗಿದೆ, ಮತ್ತೆ ಅಲ್ಲೇ ಇರುತ್ತೆ. ಆಮೇಲೆ ಮತ್ತೆ ಕೆಳಗೆ ಬರ್ಬೇಕಲ್ವಾ, ಸೊ ಮತ್ತೆ ಆಬ್ಜೆಕ್ಟ್ ಕೆಳಗೆ ಬರ್ತಾ ಹೋಗುತ್ತೆ. ಇಲ್ಲಿದ್ದಾಗ ಝೀರೋ. ಈ ನೋಡಿ ಫಸ್ಟ್ ಕೇಸು ಮೇಲಿಂದ ಕೆಳಗೆ ಹೋಗ್ತಾ ಇದೆ, ಮೇಲಿಂದ ಕೆಳಗೆ ಹೋಗ್ತಾ ಅಂದ್ರೆ ಇಲ್ಲಿ ವೆಲಾಸಿಟಿ ಜಾಸ್ತಿ ಇತ್ತು, ಇನಿಷಿಯಲ್ ವೆಲಾಸಿಟಿ ಜಾಸ್ತಿ ಇತ್ತು. ಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ಫೈನಲ್ ವೆಲಾಸಿಟಿ ಇಲ್ಲಿ ಏನಾಯ್ತು, ಝೀರೋ. ಇದು ಒಂದು ಕೇಸ್ ಅಲ್ವಾ, ಇಲ್ಲಿ ಮ್ಯಾಕ್ಸಿಮಮ್ ಇತ್ತು, ಇಲ್ಲಿ ಝೀರೋ ಆಗಿತ್ತು. ಕರೆಕ್ಟ್ ಅಲ್ವಾ? ಇದು ಯಾವಾಗ, ಅಪ್ವರ್ಡ್ ಮೋಷನ್. ಅಪ್ವರ್ಡ್ ಮೋಷನ್ ಅಲ್ಲಿ ವೆಲಾಸಿಟಿ ಡಿಕ್ರೀಸ್ ಆಗಿದೆ, ನೆನಪಿರ್ಲಿ. ಫಾರ್ ಅಪ್ವರ್ಡ್ ಮೋಷನ್ ವೆಲಾಸಿಟಿ ಏನಾಗಿದೆ, ಡಿಕ್ರೀಸ್ ಆಗ್ತಾ ಇದೆ. ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ ಅಂದ ತಕ್ಷಣ ಆಕ್ಸಿಲರೇಷನ್ ಡಿಫೈನ್ ಮಾಡ್ಬೋದು. ವೆಲಾಸಿಟಿ ಚೇಂಜ್ ಆಯಿತು, ಆಕ್ಸಿಲರೇಷನ್ ಬಂತು. ಕರೆಕ್ಟಾ? ಸೊ ವೆಲಾಸಿಟಿ ಯಾಕೆ ಕಡಿಮೆ ಆಯಿತು, ತುಂಬ ಇಂಪಾರ್ಟೆಂಟ್. ವೆಲಾಸಿಟಿ ಯಾಕೆ ಕಡಿಮೆ ಆಗ್ತಾ ಇದೆ ಅಥವಾ ಆಕ್ಸಿಲರೇಟ್ ಆಗ್ತಾ ಇದೆ ಯಾಕೆ ಅಂತ ಕೇಳಿದ್ರೆ, ಸೊ ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್, ಬಿಕಾಸ್ ಆಫ್ ದ ಗ್ರಾವಿಟಿ. ಅರ್ಥ ಆಗುತ್ತಲ್ಲ? ಸೊ ವೆಲಾಸಿಟಿ ಡಿಕ್ರೀಸ್ ಆಗೋದಕ್ಕೆ ಕಾರಣ, ಮೇಲೆ ಹೋಗ್ತಾ ಹೋಗ್ತಾ ವೆಲಾಸಿಟಿ ಡಿಕ್ರೀಸ್ ಆಗೋದಕ್ಕೆ ಕಾರಣ ಯಾವುದು, ಗ್ರಾವಿಟಿ, ಗ್ರಾವಿಟೇಷನಲ್ ಫೋರ್ಸ್. ಅದೇನ್ ಮಾಡ್ತಾ ಇದ್ದಾನೆ, ಕೆಳಗೆ ಜಗುತ್ತಾ ಇದೆ, ಮೇಲೆ ಹೋಗೋದನ್ನ ಅಪೋಸ್ ಮಾಡ್ತಾ ಇದೆ. ಹಾಗಾಗಿ ಏನಾಗುತ್ತೆ, ವೆಲಾಸಿಟಿ ಬರ್ತಾ 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 ಮೇಲೆ ಹೋಗ್ತಾ 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 ಆಬ್ಜೆಕ್ಟ್ ಮೇಲೆ ಹೋಗ್ತಾ ಹೋಗ್ತಾ ವೆಲಾಸಿಟಿ ಏನಾಯ್ತು, ಡಿಕ್ರೀಸ್ ಆಯ್ತು. ವೆಲಾಸಿಟಿ ಡಿಕ್ರೀಸ್ ಆಗತ್ತೆ. ಕರೆಕ್ಟಾ? ಸೊ ಅದೇ ತರ ಆಬ್ಜೆಕ್ಟ್ ಮೇಲೆ ಹೋಗಿ, ಇದು ಸೆಕೆಂಡ್ ಕೇಸ್ ತಗೋಣ. ಇಲ್ಲಿ ವೆಲಾಸಿಟಿ ಝೀರೋ ಆಯ್ತು, ಎಕ್ಸ್ಟ್ರೀಮ್ ಹೈಟಿಗೆ ಹೋದಾಗ ಝೀರೋ ಆಗಿದೆ, ಇದು ಸೆಕೆಂಡ್ ಕೇಸ್. ಮೇಲಿಂದ ಕೆಳಗೆ ಬರ್ತಾ 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 ಏನಾಗುತ್ತೆ, ವೆಲಾಸಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕ್ಲಿಯರ್? ನೀವು ಭಾಳ ಫ್ರೀಯಾಗಿ ಹಿಡಿಯೋಕ್ಕಲ್ಲ, ಮೇಲಿಗೆ ಹೋಗಿ ಬಂತು ಅಂದ್ರೆ ಭಾಳ ಹೈಟಿಂದ ಬರ್ತಾ ಇದೆ ಅಂದ್ರೆ ಜೋರಾಗಿ ಎಸ್ತೇನೆ ಅಂತ. ಫಸ್ಟ್ ಏನೋ ಜೋರಾಗಿ ಎಸ್ತರೆ ಭಾಳ ಹೈಟ್ ಆಗಿರುತ್ತೆ. ಭಾಳ ಹೈಟಿಂದ ಬರ್ತಾ ಇದೆ ಅಂದ್ರೆ ನೀವು ಇಲ್ಲಿ ಕ್ಯಾಚ್ ಹಿಡಿಯೋ ಟೈಮಲ್ಲಿ ಭಾಳ ಫಾಸ್ಟಾಗಿ ಬರ್ತದೆ. ನೀವು ಇಲ್ಲೇ ಥ್ರೋ ಮಾಡ್ಕೊಂಡ್ರೆ ಸ್ಲೋ ಆಗಿ ಹಿಡಿಬೋದು, ಬಟ್ ಭಾಳ ಹೈಟಿಂದ ಬರ್ತಾ ಇದೆ ಅಂದ್ರೆ ಕ್ಯಾಚ್ ಮಾಡೋದಕ್ಕೆ ಭಾಳ ಸ್ಕಿಲ್ ಇರಬೇಕಾಗತ್ತೆ ಅಲ್ವಾ? ಇಲ್ಲಿ ಭಾಳ ಹೈಟಿಂದ ಬರ್ತಾ ಅಂದ್ರೆ ಬರ್ತಾ 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 ಏನಾಗ್ತದೆ, ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಫಾರ್ ಡೌನ್ವರ್ಡ್ ಮೋಷನ್ ವೆಲಾಸಿಟಿ ಇನ್ಕ್ರೀಸಸ್. ಫಾರ್ ಡೌನ್ವರ್ಡ್ ಮೋಷನ್ ವೆಲಾಸಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಇದೆ. ಎರಡು ಕೇಸಲ್ಲಿ ಆಕ್ಸಲರೇಟ್ ಆಗ್ತಾ ಇದೆಯಾ? ಸೊ ಮೇಲೆ ಹೋಗ್ತಾ ವೆಲಾಸಿಟಿ ಕಡಿಮೆ ಆಗಿದೆ ಅಂದ್ರೆ ಎ ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ, ಎ ವ್ಯಾಲ್ಯೂ ಏನಿರುತ್ತೆ, ಡಿಕ್ರೀಸ್ ಆಗ್ತಾ ಅಂದ್ರೆ ಎ ವ್ಯಾಲ್ಯೂ ನೆಗೆಟಿವ್ ಆಯಿತು. ಇಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಗ್ತಿದೆ ಡೌನ್ವರ್ಡ್ ಮೋಷನ್ ಅಂದ್ರೆ ಆಕ್ಸಿಲರೇಷನ್ ಏನಾಯ್ತು, ಪಾಸಿಟಿವ್ ಆಯ್ತು, ಆಕ್ಸಿಲರೇಟ್ ಆಗ್ತಾ ಇದೆ. ಎರಡೂ ಕೇಸಲ್ಲೂ ಕೂಡ ಆಕ್ಸಿಲರೇಟ್ ಆಗ್ತಾ ಇದೆ. ಆಕ್ಸಿಲರೇಟ್ ಆಗೋದಕ್ಕೆ ಕಾರಣ ನೀವು ಎಷ್ಟಿದ್ ಫೋರ್ಸ್ ಅಲ್ಲ, ನೀವು ಎಷ್ಟಿದ್ ಫೋರ್ಸ್ ಮೆಥಡ್ ಅಲ್ಲೇ ಹೋಗೋದಾಗಿದ್ರೆ ಫೋರ್ಸ್ ಕಾನ್ಸ್ಟೆಂಟ್ ವೆಲಾಸಿಟಿನಲ್ಲಿ ಹೋಗ್ಬೇಕಿತ್ತು. ನೀವು ಮತ್ತೆ ಇಲ್ಲಿ ಎಸ್ತ್ರಿ ಮತ್ತೆ ಇಲ್ಲಿಗೆ ಹೋಗಿ ಇನ್ನೊಬ್ಬ ತಳ್ಳಿಲ್ಲ, ನೀವು ತಳ್ಳೋದು ಹಿಡಿಯೋದು ಏನು ಮಾಡಿಲ್ಲ, ನೀವು ಜಗ್ಗಿಲ್ಲ, ಹಗ್ಗ ಕೇಳೋದಿಲ್ಲ, ಏನಿಲ್ಲ. ಆ ವೆಲಾಸಿಟಿ ಚೇಂಜ್ ಆಗೋದಕ್ಕೆ ಮುಖ್ಯ ಕಾರಣ ಯಾವ್ದಪ್ಪ ಅಂದ್ರೆ ಗ್ರಾವಿಟೇಷನ್. ದ ಮೇನ್ ರೀಸನ್ ಫಾರ್ ದ ಚೇಂಜ್ ಆಫ್ ವೆಲಾಸಿಟಿ ಈಸ್ ದ ಗ್ರಾವಿಟೇಷನಲ್ ಫೋರ್ಸ್ ಆರ್ ಗ್ರಾವಿಟಿ, ಕಾಲ್ಡ್ ಗ್ರಾವಿಟಿ. ಸೊ here we are going to define the term acceleration due to gravity. Acceleration ಯಾಕೆ ಆಗ್ತಾ ಇದೆ, ಡ್ಯೂ ಟು ಯಾವ್ದ್ರಿಂದ, ಗ್ರಾವಿಟಿ ಇಂದ. ಕರೆಕ್ಟ್ ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ವಾಟ್ ದ ಟರ್ಮ್ acceleration due to gravity. ಸೊ ಅದನ್ನ ಜಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಸ್ಮಾಲ್ ಜಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಇಟ್ ಸಿಂಪ್ಲಿ an acceleration and this acceleration is due to the gravitational force. We call it as acceleration due to gravity. Acceleration ಯಾಕೆ ಬಂತು ಗೊತ್ತಾಯ್ತಾ? ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್. acceleration ಅಂದ್ರೆ ಅರ್ಥ ಆಗಿದೆಯಾ? ವೆಲಾಸಿಟಿ ಚೇಂಜ್ ಆಗಬೇಕು. ಮೇಲೆ ಹೋಗ್ತಾ ಹೋಗ್ತಾ ಅಪ್ವರ್ಡ್ ಮೋಷನ್ ಅಲ್ಲಿ acceleration ಏನಾಗಿದೆ, ನೆಗೆಟಿವ್ ಆಗಿದೆ, ಬಿಕಾಸ್ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ. ಡೌನ್ವರ್ಡ್ ಬರ್ತಾ ಬರ್ತಾ acceleration ಏನಾಯ್ತು, ಪಾಸಿಟಿವ್ ಆಗ್ತಾ ಇದೆ, ಬಿಕಾಸ್ ವೆಲಾಸಿಟಿ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಈಗ ನಾವೇನ್ ಮಾಡೋಣ, ಸೊ ಈ ಕೇಸಸ್ ಅಲ್ಲಿ ಎಲ್ಲಾದ್ರೂ ಆಬ್ಜೆಕ್ಟ್ ಆಕ್ಸಿಲರೇಟ್ ಆಗ್ತಾ ಇದೆ ಅಂದ ತಕ್ಷಣ ನಾವು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಂದ ರಿಪ್ಲೇಸ್ ಮಾಡೋಣ. ಜಸ್ಟ್ ರಿಪ್ಲೇಸ್ ಎ ಬೈ ಜಿ.
ಎನ ಜಿ ಇಂದ ರಿಪ್ಲೇಸ್ ಮಾಡ್ಬೇಡಿ. ಏನೇ ಯಾವುದರಿಂದ ರಿಪ್ಲೇಸ್ ಮಾಡೋಣ, ಜಿ. ಯಾವುದೇ ಕೇಸಸ್, ಯಾವುದೇ ಮೋಷನ್ ಅಂಡರ್ ಗ್ರಾವಿಟಿ ಇತ್ತು, ಮೋಷನ್ ಅಂಡರ್ ಗ್ರಾವಿಟಿ ಇತ್ತು ಅಂದ ತಕ್ಷಣ ನಾವು ಮತ್ತೆ ಎ ಬರೆದು ಸರ್ಕಸ್ ಮಾಡೋದು ಬೇಡ, ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಜಿ. ಸೊ ಇಕ್ವೇಶನ್ಸ್ ಬರೆದು ಬೇಡ, ಸೊ ಕೈನಮ್ಯಾಟಿಕ್ ಇಕ್ವೇಶನ್ಸ್ ಬರೆದು ಬೇಡ ಬೈ ಚೇಂಜಿಂಗ್ ಎ ವಿತ್ ಜಿ. ಎ ಮತ್ತು ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಕೂಡ ಆಗುತ್ತೆ. ಅದೇ ತರ ಜಿ ಪಾಸಿಟಿವ್ ನೆಗೆಟಿವ್ ಆಗಿದೆ ಅಂತ. ಜಿ ಯಾವಾಗ ಪಾಸಿಟಿವ್ ಆಗುತ್ತೆ ಗೊತ್ತಿರಬೇಕು. ಅಬ್ವಿಯಸ್ಲಿ ಸೇಮ್ ಎ ಬದಲು ಜಿ ಬರ್ಕೊಂಬರೋಣ ಇಲ್ಲಿ. ಫಾರ್ upward motion, for downward motion. For upward motion ಮೇಲೆ ಹೋಗ್ತಾ ಹೋಗ್ತಾ ವೆಲಾಸಿಟಿ ಏನಾಗಿದೆ, ಡಿಕ್ರೀಸ್ ಆಗಿದೆ. ವೆಲಾಸಿಟಿ ಡಿಕ್ರೀಸ್ ಆಗಿದೆ, ರೈಸಿಂಗ್ ವರ್ಟಿಕಲಿ ಅಪ್ವರ್ಡ್. ಎ ವ್ಯಾಲ್ಯೂ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ. ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಆಕ್ಸಿಲರೇಷನ್ ನೆಗೆಟಿವ್ ಆಗುತ್ತೆ. ಅಂದ್ರೆ ಏನ ಪ್ಲೇಸ್ ಅಲ್ಲಿ ನಾವೇನ್ ಬರೆಯೋಣ, ಮೈನಸ್ ಜಿ ಬರೆಯೋಣ. ಏನ್ ಬರೆಯೋಣ, ಮೈನಸ್ ಜಿ. ಫಾರ್ ಡೌನ್ವರ್ಡ್ ಮೋಷನ್ ವೆಲಾಸಿಟಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಆಕ್ಸಿಲರೇಷನ್ ಪಾಸಿಟಿವ್ ಬರುತ್ತೆ. ಎ ಪ್ಲೇಸ್ ಅಲ್ಲಿ ಏನ್ ಬರೆಯೋಣ, ಪ್ಲಸ್ ಜಿ ಬರೆಯೋಣ. ಎ ಪ್ಲೇಸ್ ಅಲ್ಲಿ ಪ್ಲಸ್ ಜಿ. ವೆರಿ ಸಿಂಪಲ್. ಇಕ್ವೇಶನ್ಸ್ ಬರೆಯೋಣ. ನಿಮಗೆ 3 ಮಾರ್ಕ್ಸ್ ಕೇಳ್ಬೋದು. ರೈಟ್ ದ ಇಕ್ವೇಶನ್ಸ್ ಆಫ್ ಮೋಷನ್ ಅಂಡರ್ ಗ್ರಾವಿಟಿ. ಅಂಡರ್ ಗ್ರಾವಿಟಿ ಇದರಲ್ಲಿ ಸ್ಪೆಷಲ್ 2 ಕೇಸ್ ಬರುತ್ತೆ. ಒಂದು ಅಪ್ವರ್ಡ್ ಮೋಷನ್ ಇದ್ದಾಗ, ಇನ್ನೊಂದು ಡೌನ್ವರ್ಡ್ ಮೋಷನ್ ಇದ್ದಾಗ. ವೆರಿ ಸಿಂಪಲ್. ಏನ ಜಿ ಇಂದ ರಿಪ್ಲೇಸ್ ಮಾಡಬೇಕು. ಏನ ಯಾವ್ದ್ರಿಂದ ಜಿ ರಿಪ್ಲೇಸ್ ಮಾಡಬೇಕು, ಜಿ ಇಂದ ರಿಪ್ಲೇಸ್ ಮಾಡೋಣ. ಅಪ್ವರ್ಡ್ ಇದ್ರೆ ಎ ಬದಲು ಮೈನಸ್ ಜಿ ಹಾಕಿ, ಡೌನ್ವರ್ಡ್ ಇದ್ರೆ ಎ ಬದಲು ಪ್ಲಸ್ ಜಿ ಹಾಕಿದ್ರೆ. ಇನ್ನೊಂದು ಟರ್ಮ್ ಎಕ್ಸ್. ಎಕ್ಸ್ ಎಕ್ಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಮೇಲೆ ಕೆಳಗಡೆ ಹೋಗ್ತದೆ, ಹಾಗಾಗಿ ಹೈಟ್ ಇಂದ ರೆಪ್ರೆಸೆಂಟ್ ಮಾಡೋಣ. ಎಕ್ಸ್ ನ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡೋಣ, ಹೈಟ್ ಎಚ್ ಇಂದ ರಿಪ್ಲೇಸ್ ಮಾಡಿ. ಅಂಡ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಎಚ್. ಅದೇ ತರ ಇಲ್ಲೂ ಕೂಡ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಎಚ್. ವೆರಿ ಸಿಂಪಲ್. ಬರೆಯೋಣ ಈಕ್ವೇಶನ್ಸ್ ಬರೆಯೋಣ. ಸೊ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಮೊದಲ ಈಕ್ವೇಶನ್ ವಿ ಇಸ್ ಈಕ್ವಲ್ ಟು ಯು. ಎ ಪ್ಲಸ್ ಅಲ್ಲಿ ಏನ್ ಬರೆಯೋಣ ನೋಡಿ, ಎ ಪ್ಲಸ್ ಅಲ್ಲಿ ಮೈನಸ್ ಜಿ. ಮೈನಸ್ ಎ ಪ್ಲಸ್ ಅಲ್ಲಿ ಮೈನಸ್ ಜಿ ಇಂಟು ಟಿ. ವೆರಿ ಸಿಂಪಲ್. ವಿ ಇಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ. ಅಪ್ವರ್ಡ್ ಮೋಷನ್. ಡೌನ್ವರ್ಡ್ ಮೋಷನ್ ಬಂದ್ರೆ ಸೇಮ್, ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಜಿ ಟಿ. ವೆರಿ ಸಿಂಪಲ್ ಇಕ್ವೇಶನ್. ಎ ಬದಲು ಪ್ಲಸ್ ಜಿ. ಅದೇ ತರ ಬರೀತಾರೆ. ನೆಕ್ಸ್ಟ್ ಇಕ್ವೇಶನ್ ಹೇಳ್ತಾರೆ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಟು ಎ ಎಕ್ಸ್. ಎ ಬದಲು ಏನ್ ಬರೆಯೋಣ, ಮೈನಸ್ ಜಿ. ಅಲ್ಲಿಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಮೈನಸ್ 2g. ಎಕ್ಸ್ ಪ್ಲೇಸ್ ಅಲ್ಲಿ ಹೈಟ್ ಎಚ್ ಬರೆಯೋಣ. ಸೊ ಇಲ್ಲಿ ಅದೇ ತರ ವೆರಿ ಸಿಂಪಲ್. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2g. a is replaced by plus g, x is replaced by x. Next ಅದೇ ತರ third one, x ಬದಲು in the place of x, h which is equal to ut half a t square. a ಬದಲು minus half a g t square. So ಅದೇ ತರ ಇಲ್ಲಿ ಸೇಮ್ ಇಕ್ವೇಶನ್, h is equal to ut plus half g t square. ut plus half g t square. So this is what the equations for motion under gravity. Equations for motion under gravity. So ಅರ್ಥ ಆಗಿದೆ ಅನ್ಸುತ್ತೆ. acceleration due to gravity. velocity change ಆಗ್ತಾ ಇದೆ ಅಂದ್ರೆ acceleration ಆಗ್ತಾ ಇರೋದಕ್ಕೆ ಕಾರಣ gravitational force. So we introduce the term acceleration due to gravity. So these are the equations for upward and downward motion. And it is a constant for a given place. The value of g is a constant for a given place. So ನೀವು experiment ಇದೆ ಕೂಡ so ಮಾಡ್ತಾ ಇದ್ದೀರಾ. So the value of g 9.8 meter per second square. The constant is 9.8 meter per second square. So given place allo constant irutte. So unit of acceleration ki meter per second square, value 9.8, approximately 10.
ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಅಲ್ಲಿ 10 ತಗೊಂಡು ಮಾಡ್ತೇವೆ 9.8 ಮೀಟರ್ ಪರ್ ಸೆಕೆಂಡ್ per. So this is about motion under gravity. So now next we'll move to the concept of relative velocity. Relative velocity. Yes, now we'll move to the concept of relative velocity. Velocity define ಮಾಡಬೇಕು ಅಥವಾ ಮೋಷನ್ ನ ಡಿಫೈನ್ ಮಾಡಬೇಕು ಅಂದ್ರೆ we need a frame of reference, ಒಂದು ರೆಫರೆನ್ಸ್ ಪಾಯಿಂಟ್ ನ ಅವಶ್ಯಕತೆ ಇರುತ್ತೆ. ಆಬ್ಜೆಕ್ಟ್ ಮೂವಿಂಗ್ ಅಲ್ಲಿ ಇದೆ ಅಥವಾ ರೆಸ್ಟ್ ಅಲ್ಲಿ ಇದೆ ಅನ್ನೋದು ರಿಲೇಟಿವ್. ಸೊ ನಾವು ಯಾವುದ್ರ ಜೊತೆ ಕಂಪೇರ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳಿದ್ದು ಮತ್ತೆ ರಿಪೀಟ್ ಮಾಡ್ತೀನಿ ನಾನು. ಟ್ರೈನ್ ಅಲ್ಲಿ ಇಬ್ರು ಫ್ರೆಂಡ್ಸ್ ಇದ್ದಾರೆ, ಎ ಅಂಡ್ ಬಿ ಅಂತ ಇಬ್ರು ಫ್ರೆಂಡ್ಸ್ ಇದ್ದಾರೆ, ಕರೆಕ್ಟಾ? ಎ ಅಂಡ್ ಬಿ ಅಂತ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಪ್ಲಾಟ್ಫಾರ್ಮ್ ಅಲ್ಲಿ ಒಬ್ರು ಇದ್ದಾರೆ ಅಂತ ಅನ್ಕೊಂಡು, ಪ್ಲಾಟ್ಫಾರ್ಮ್ ಅಲ್ಲಿ ಸಿ ಅಂತ ಒಬ್ರು ಇದ್ದಾರೆ, ಕರೆಕ್ಟಾ? ಈಗ ಟ್ರೈನ್ ಮೂವ್ಮೆಂಟ್ ಅಲ್ಲಿ ಇದೆ, ಟ್ರೈನ್ ಏನಿದೆ ಮೂವಿಂಗ್ ಅಲ್ಲಿ ಇದೆ. ಟ್ರೈನ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಪ್ಲಾಟ್ಫಾರ್ಮ್, ಸಿನ ಕಡೆ ಬರ್ತಾರೆ, ಸಿನ ಕಡೆ ಬರ್ತಾರೆ. ಸೊ ನೀವು ಹೋಗಿ ಸಿ ಕೇಳಿದ್ರೆ ಹೇಳ್ತೀರಾ, ಸಿ ಕೇಳಿದ್ರೆ ಸೊ ಕೇಳ್ಬೋದು ನೀವು ಎ ಮತ್ತೆ ಬಿ ಮೂವಿಂಗ್ ಅಲ್ಲಿ ಇದೆಯಾ, ಮೋಷನ್ ಅಲ್ಲಿ ಇದೆಯಾ ಅಂತ ಕೇಳಿದ್ರೆ ನೀವು ಸಿ ಹೇಳ್ತಾನೆ ಎಸ್ ಟ್ರೈನ್ ಮೂವಿಂಗ್ ಅಲ್ಲಿ ಇದೆ, ಎ ಮತ್ತೆ ಬಿ ಇಬ್ರು ಮೋಷನ್ ಅಲ್ಲಿ ಇದ್ದಾರೆ. ಸೊ ಇಟ್ ಇಸ್ ಅಕಾರ್ಡಿಂಗ್ ಟು ಪರ್ಸನ್ ಸಿ, ಕರೆಕ್ಟಾ? ಇದು ಕ್ಲಿಯರ್. ಅಂದ್ರೆ ನಾವು ಮೋಷನ್ ಅನ್ನು ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಾ ಇದೀವಿ, ಸಿ ನ ಜೊತೆ ಕಂಪೇರ್ ಮಾಡ್ತಾ ಇದೀವಿ. ಸಿ ರೆಸ್ಟ್ ಅಲ್ಲಿ ಇದೆ, ವಿತ್ ರೆಸ್ಪೆಕ್ಟ್ ಟು ಸಿ ಎ ಅಂಡ್ ಬಿ ಆರ್ ಮೂವಿಂಗ್. ಸೊ ಪಕ್ಕದಲ್ಲಿರುವ ಆಬ್ಜೆಕ್ಟ್ ಜೊತೆ ಕಂಪೇರ್ ಮಾಡ್ಬಿಟ್ಟು ಕೂಡ ನಾವು ಮೋಷನ್ ಇದೆ ಅಂತ ಹೇಳಿದ್ವಿ. ಈಗ ಏನ ಕೇಳೋಣ, ಸೊ ಬಿ ಮೂವಿಂಗ್ ಅಲ್ಲಿ ಇದೆಯಾ ರೆಸ್ಟ್ ಅಲ್ಲಿ ಇದೆಯಾ? ಏನ ಪ್ರಕಾರ ಬಿ ಈಸ್ ಅಟ್ ರೆಸ್ಟ್, ಆಬ್ಜೆಕ್ಟ್ ಬಿ ಇಸ್ ಅಟ್ ರೆಸ್ಟ್. ಬಿ ನ ಪ್ರಕಾರ ಎ ಇಸ್ ಆಲ್ಸೋ ಅಟ್ ರೆಸ್ಟ್. ಬಟ್ ಸಿ ನ ಪ್ರಕಾರ ಬೋತ್ ಎ ಅಂಡ್ ಬಿ ಆರ್ ಮೂವಿಂಗ್. ಸೊ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿದ್ರೆ ಎರಡೂ ಸರಿ ಎರಡೂ ತಪ್ಪು. ಸಿ ನ ಪ್ರಕಾರ ಎ ಮತ್ತೆ ಬಿ ಹೋಗ್ತಿರೋದು ಎಷ್ಟು ಸತ್ಯವೋ, ಎ ನ ಪ್ರಕಾರ ಬಿ ನಲ್ಲಿರೋದು ಅಷ್ಟೇ ಸತ್ಯ, ಬಿ ನ ಪ್ರಕಾರ ಎ ರೆಸ್ಟ್ ಅಲ್ಲಿರೋದು ಕೂಡ ಅಷ್ಟೇ ಸತ್ಯ. ಸೊ ದೇ ಆರ್ ರಿಲೇಟಿವ್, ಮೋಷನ್ ಅಂಡ್ ರೆಸ್ಟ್ ಆರ್ ರಿಲೇಟಿವ್ ಟು ಈಚ್ ಅದರ್. ಸೊ ನಾವು ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಕೇಸ್. ಕೆಲವೊಂದು ಕೇಸ್ ಕಡೆ ಗಮನಿಸಿರ್ತೀರಿ ನೀವು, ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇಬ್ರು ಎರಡು ಬಸ್ ಅಕ್ಕಪಕ್ಕ ನಿಂತಿರುತ್ತೆ, ಎರಡು ಕೂಡ ಸ್ಟ್ಯಾಂಡಿಗೆ ಹೋಗಿ ಹಾಕಿದ್ದಾರೆ, ನೀವು ಕಿಟಕಿ ಪಕ್ಕ ಕೂತಿದ್ದೀರಾ ಅಂತ ಅನ್ಕೋಣ. ಎರಡು ಕಡೆ ಬಸ್ ಇದೆ ಅಂತ ಅನ್ಕೊಂಬಿಡಿ, ಈ ಕಡೆ ಲೆಫ್ಟ್ ಸೈಡು ಬಸ್ ಇದೆ, ರೈಟ್ ಸೈಡು ಬಸ್ ಇದೆ, ಇನ್ನೇನು ಕಾಣ್ತಾ ಇಲ್ಲ ನಿಮ್ಗೆ. ಆ ಕಡೆ ಈ ಕಡೆ ತಿರುಗಿದ್ರೆ ಬಸ್ ಮಾತ್ರ ಕಾಣುತ್ತೆ, ಆ ಕಡೆನೂ ಬಸ್ ಕಾಣುತ್ತೆ, ಈ ಕಡೆನೂ ಬಸ್ ಕಾಣುತ್ತೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಮೂವ್ಮೆಂಟ್ ಆದಂಗೆ ಅನ್ಸುತ್ತೆ. ನೀವು ಮೂವ್ ಆಗ್ತಾ ಇದ್ರೇನು ಅನ್ನೋ ಫೀಲ್ ಬರುತ್ತೆ. ನೀವು ಮೂವ್ ಆಗ್ತಾ ಇದ್ರೇನು ಅಂತ ಅನ್ಸುತ್ತೆ, ಬಟ್ ಆಮೇಲೆ ನೋಡಿದ್ರೆ ನಿಮ್ ಪಕ್ಕದ ಗಾಡಿ ಮೂವ್ ಆಗ್ಬಿಡುತ್ತೆ. ಪಕ್ಕದ ಗಾಡಿ ಮೂವ್ ಆಗೋದು ಯಾವಾಗ ಗೊತ್ತಾಗುತ್ತೆ ನಿಮಗೆ, ಬಸ್ ಮುಂದೆ ಹೋಗ್ಬಿಟ್ಟು ಪಕ್ಕದಲ್ಲಿ ನೀವು ರೋಡ್ ಅಥವಾ ಏನಾದ್ರು ಪ್ಲಾಟ್ಫಾರ್ಮ್ ನೋಡಿದಾಗ ಅವ್ರ ಗಾಡಿ ಹೋಗಿದ್ದು ಬಿಡು. ಅದಕ್ಕೆ ನೀವು ಯಾವ ಜೊತೆ ಕಂಪೇರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ಅದೇನ್ ಕೇಸ್ ಪಕ್ಕದಲ್ಲಿ ಗ್ರೌಂಡ್ ಇತ್ತು, ಪಕ್ಕದಲ್ಲಿ ಗ್ರೌಂಡ್ ನೋಡಿದ ತಕ್ಷಣ ಓ ಇಲ್ಲ ಆ ಗಾಡಿ ಮೂವ್ ಆಗ್ತಾಯಿದೆ ಅಂತ ಫೀಲ್ ಬರುತ್ತೆ. ತುಂಬಾ ಜನಕ್ಕೆ ಫೀಲ್ ಬಂದಿರುತ್ತೆ, ಸ್ವಲ್ಪ ರೀಕಾಲ್ ಮಾಡಿ. ಟ್ರೈನಲ್ಲಂತೂ ಇನ್ನೂ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಎರಡು ಟ್ರೈನ್ ಕ್ರಾಸಿಂಗ್ ಇದ್ದಾಗಂತೂ ಭಾಳ ಕ್ಲಿಯರ್ ಆಗಿದೆ, ಅನುಭವ ಬಂದಿರುತ್ತೆ. ಸೊ ಇಲ್ಲಿ ನಾವು ಟರ್ಮ್ ರಿಲೇಟಿವ್ ವೆಲಾಸಿಟಿ ಡಿಫೈನ್ ಮಾಡೋದು, ದ ಟರ್ಮ್ ರಿಲೇಟಿವ್ ವೆಲಾಸಿಟಿ. ಸೊ ಈಗ ಫಾರ್ ಎಕ್ಸಾಂಪಲ್ ಎರಡು ಆಬ್ಜೆಕ್ಟ್ ಕನ್ಸಿಡರ್ ಟು ಆಬ್ಜೆಕ್ಟ್ಸ್ ಎ ಅಂಡ್ ಬಿ. ಆಬ್ಜೆಕ್ಟ್ ಎ ಅಂಡ್ ಬಿ ಎರಡು ಕೂಡ ಈಗ ಫಸ್ಟ್ A is moving with some velocity v. Va ಅಷ್ಟು velocity ಮೂವ್ ಮಾಡುತ್ತೆ. Va ಏನು velocity of an object with respect to the ground. ಗ್ರೌಂಡಿಗೆ ರೆಸ್ಪೆಕ್ಟ್ ಆಗಿ ಈಗ A ಒಂದು 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಂಡು ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡಿಗೆ. ಸೊ ಬಿ ರೆಸ್ಟ್ ಅಲ್ಲಿ ಇತ್ತು ಅಂತ ಅನ್ಕೊಂಡ್ರೆ, ಬಿ ರೆಸ್ಟ್ ಅಲ್ಲಿ ಇನಿಷಿಯಲಿ, ಎ ಮೂವಿಂಗ್ ಅಲ್ಲಿದೆ, ಬಿ ನ ಕೇಳಿದ್ರೆ ನೀವು ಹೇಳುತ್ತೆ ಬಿ ಎಷ್ಟು ವೆಲಾಸಿಟಿ ಹೋಯ್ತಪ್ಪ, 50 ಕಿಲೋಮೀಟರ್ ಸ್ಪೀಡಲ್ಲಿ ಬಿ ಹೇಳ್ತಾರೆ. ಈಗ ನಾವೇನ್ ಮಾಡೋಣ, ಬಿನೂ ಕೂಡ ಮೂವ್ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಬಿನೂ ಕೂಡ ಮೂವ್ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಈಗ ಬಿ ಒಂದಿಷ್ಟು ವೆಲಾಸಿಟಿ ಹೋಗ್ತಾ ಒಂದು 40 ಫಸ್ಟ್ ಎಷ್ಟಿತ್ತು, ಒಂದು ಅಂದಾಜು 50 ಕಿಲೋಮೀಟರ್ ಪರ್ ಅವರ್ಸ್ ನಲ್ಲಿ. ಈಗ ಬಿ 40 ಕಿಲೋಮೀಟರ್ ಪರ್ ಅವರ್ಸ್ ನಲ್ಲಿ ಹೋಗಿ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಂಡು ಎ ಏನಿದೆ ಇದು 50 ಹೋಗ್ತಾ ಇದೆ, ಬಿ 40 ಹೋಗ್ತಾ ಇದೆ, ಕರೆಕ್ಟಾ? ಸೊ ಫಸ್ಟ್ ಇದು ರೆಸ್ಟ್ ಇತ್ತು, ಎ
15 ಅಲ್ಲಿ ಹೋಗ್ತಾ ಇದೆ. ಇವನ್ ಬಿ ಕೇಳಿದ ತಕ್ಷಣ ಹೇಳುತ್ತೆ ಎಸ್ ಇದು 15 ಅಲ್ಲಿ ಹೋಗ್ತಾ ಇದೆ, ಸ್ಪೀಡ್ ಅಲ್ಲಿ ಇದೆ ಅಂತ ಹೇಳುತ್ತೆ. ಈಗ ಬಿ ಕೂಡ 40 ನಲ್ಲಿ ಹೋಗ್ತಾ ಇದೆ, ಹಿಂದಿಂದೇನೆ. ಈಗ ನೀವು ಬಿ ನ ಕೇಳಿದ್ರೆ ಏನ್ ಹೇಳುತ್ತೆ, ಸೊ ಸ್ವಲ್ಪ ಸ್ಲೋ ಇದೆ ಕಣ, ಮತ್ತೆ ಸ್ಪೀಡ್ ಹೋಗ್ತಿಲ್ಲ ಅಂತ ಹೇಳುತ್ತೆ. ಅಂದ್ರೆ ರಿಲೇಟಿವ್ ವೆಲಾಸಿಟಿ ಕಡಿಮೆ ಆಗುತ್ತೆ. ಸೊ ನಾವು ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಕಡಿಮೆ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ದ ಗ್ರೌಂಡ್ 15 ಇದೆ, ಬಟ್ ವಿತ್ ರೆಸ್ಪೆಕ್ಟ್ ಟು ಬಿ ಏನಾಗ್ತಾ ಇದೆ, ಕಡಿಮೆ ಆಗ್ತದೆ. ಕರೆಕ್ಟಾ? ಇನ್ ಕೇಸ್ ಬಿನು ಕೂಡ 50 ಆಯ್ತು ಅಂತ ಅನ್ಕೊಂಡು, ಬಿನು 50 ಆಯ್ತು ಅಂದ್ರೆ ಏನು, ಎರಡು ಸೇಮ್ ಡಿಸ್ಟೆನ್ಸ್ ಹೀಗೆ ಹೋಗುತ್ತೆ. ಕರೆಕ್ಟಾ? ಅಥವಾ ಹೀಗೆ ಹೋಗುತ್ತೆ, ಹಿಂದೆ ಇದೆ ಒಟ್ಟಿಂದ ಹೀಗೆ ಹೋಗುತ್ತೆ. ಅಂದ್ರೆ ಇವೆರಡರ ಮಧ್ಯೆ ಇರುವ ಡಿಸ್ಟೆನ್ಸ್ ಸೇಮ್ ಇದೆ. ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಸೇಮ್ ಇದೆ ಅಂದ ತಕ್ಷಣ ಇವನು ಹೇಳ್ತಾನೆ ಇಲ್ಲ ಭಾಳ ಸ್ಪೀಡಲ್ಲಿ ಇಲ್ಲ, ಆಲ್ಮೋಸ್ಟ್ ರೆಸ್ಟ್ ಇದೆ. ಅಂದ್ರೆ ಇವನು ರೆಸ್ಟ್ ಇದ್ದಾನೆ ಅಂತ ಅನ್ಕೊಂಡ್ರೆ ಇವನು ಕೂಡ ರೆಸ್ಟ್ ಇದ್ದಾನೆ. ಅಂದ್ರೆ ರಿಲೇಟಿವ್ ವೆಲಾಸಿಟಿ ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ರಿಲೇಟಿವ್ ವೆಲಾಸಿಟಿ 0. ರಿಲೇಟಿವ್ ವೆಲಾಸಿಟಿ ಅಂದ್ರೆ ರಿಲೇಟಿವ್ ವೆಲಾಸಿಟಿ ಇಸ್ ದ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಅನದರ್. ರಿಲೇಟಿವ್ ವೆಲಾಸಿಟಿ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಅನದರ್. velocity of a body with respect to another body. ಇಲ್ಲಿ velocity of A with respect to B ಅನ್ನೋದು body, velocity of a body with respect to another body. ಅಂದ್ರೆ ನಾವೇನ್ ಮಾಡ್ತೀವಿ, ವೆಲಾಸಿಟಿನ ಒಂದು ಆಬ್ಜೆಕ್ಟ್ ಇನ್ ವೆಲಾಸಿಟಿ ಇನ್ನೊಂದು ಆಬ್ಜೆಕ್ಟ್ ಜೊತೆ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಇಸ್ ವಾಟ್ ರಿಲೇಟಿವ್ ವೆಲಾಸಿಟಿ. So we by the equation velocity of A and velocity of B. VA and DB are the velocities of the object with respect to the ground. Velocity of A with respect to B. Velocity of A with respect to B ಅಂತ ತಗೊಂಡ್ರೆ so it is nothing but VA minus VB. VA minus VB ಆಗುತ್ತೆ. So equation na draw ಮಾಡೋಣ. So ಏನಿದೆ ಕೇಸ್ we have two objects, object A, object A which is moving with some velocity VA and B is moving with velocity VB. VA ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಕೊಂಡು, VA ಏನಿದೆ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗಿ ಹೋಗ್ತಾ ಇದೆ ವೆಹಿಕಲ್ ಅಂತ. ಆಫ್ಟರ್ ಸರ್ಟನ್ ಟೈಮ್ ಸ್ವಲ್ಪ ಟೈಮ್ ಅಂದ್ರೆ ಮೊದಲಿಗೆ ಎರಡು t0 ಇದ್ದಾಗ ಸ್ಟಾರ್ಟಿಂಗ್ ಪಾಯಿಂಟ್ ಎರಡು ಕೂಡ ಸೇಮ್ ಇತ್ತು t0 ಇದ್ದಾಗ. ಆಫ್ಟರ್ ಸಮ್ ಟೈಮ್ t ಸೆಕೆಂಡ್ ಆಯ್ತು, t ಸೆಕೆಂಡ್ ಆದ್ಮೇಲೆ ಆಬ್ಜೆಕ್ಟ್ ಎ ಸ್ವಲ್ಪ ಜಾಸ್ತಿ ದೂರ ಟ್ರಾವೆಲ್ ಆಗಿದೆ, ಇಲ್ಲಿ ಬಂದಿದೆ ಅಂತ ಅನ್ಕೋಣ. ಇಲ್ಲಿ ಬಂದಿದೆ ಅಂತ ಅನ್ಕೋಣ. ಆಬ್ಜೆಕ್ಟ್ ಎ ಎಷ್ಟು ದೂರ ಟ್ರಾವೆಲ್ ಮಾಡಿದೆ, xa ಅಷ್ಟು ದೂರ ಟ್ರಾವೆಲ್ ಮಾಡಿದೆ. ಬಿ ಸ್ವಲ್ಪ ಕಡಿಮೆ ದೂರ ಟ್ರಾವೆಲ್ ಮಾಡಿದೆ, ಯಾಕೆಂದ್ರೆ ಬಿ ನ ವೆಲಾಸಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಕೊಂಡಿದ್ವಿ. ಬಿ ಸ್ವಲ್ಪ ಕಡಿಮೆ ಇಲ್ಲಿ ಬಂದಿದೆ ಅಂತ ಅನ್ಕೊಂಡು ಎಷ್ಟಿದು ಎಕ್ಸ್. ಸಿ ಡಿಫರೆನ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಎ 1 ಕಿಲೋಮೀಟರ್ ಹೋಗಿದೆ ಅಂತ ಅನ್ಕೋಣ, ಬಿ ಒಂದು 800 ಮೀಟರ್ ಹೋಗಿದೆ, ಇನ್ನು 200 ಮೀಟರ್ ಹೋಗ್ಬೇಕು 1 ಕಿಲೋಮೀಟರ್. ಆ ಡಿಫರೆನ್ಸ್ ಐತೆ 200 ಮೀಟರ್. ಇಲ್ಲಿ ಎಕ್ಸ್ ಎ ಮೈನಸ್ ಎಕ್ಸ್ ಎ ಅಂತ ಡಿಫರೆನ್ಸ್ ಏನಿದೆ, ಎಕ್ಸ್ ಎ ಮೈನಸ್ x. So this is what the relative displacement. Relative displacement. And the displacement of A with respect to B. Displacement of A with respect to B. And now, so velocity, you know the equation for velocity. Velocity will be displacement by time taken. Displacement by time taken. The equation is velocity is equal to displacement by time taken. And now velocity of A, velocity of A ಏನಾಗುತ್ತೆ, VA ಆಗುತ್ತೆ. VA ಏನಾಗುತ್ತೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ XA ಟೈಮ್ T, ಟೈಮ್ T ಆಗುತ್ತೆ. ಅದೇ ತರ B VB is equal to XB divided by T ಆಗುತ್ತೆ. XB divided by T. Now relative displacement right, XA minus XB. XA minus XB, XA minus XB. इले बंद कर सकते हैं. displacement XA ಏನಾಗುತ್ತೆ, XA is equal to T. ಇಕಡೆ ಬಂದ್ರೆ VA
ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಇಂಟು ಟೈಮ್. ಅದೇ ತರ xv vb into t ಸಬ್ಸ್ಟಿಟ್ಯೂಟ್ ಮಾಡಿ xa ಪ್ಲಸ್ ಏನ್ರಣ va into t xb plus vb into t. So relative displacement xa minus xb. xa ಅಂದ್ರೆ va into t minus vb into t. xa minus xb. No step xa minus xb relative displacement is equal to t common ಇರೋಣ va minus vb t common. ಕರೆಕ್ಟಾ? ಈ t ಡಿನಾಮಿನೇಟರ್ ಬಂತು ನೋಡಿ xa minus xb divided by t which is equal to va minus vb. ಸೊ ನೀವೆಲ್ಲ ಗಮನಿಸಬಹುದು xa minus xb. ಸೊ ದಿಸ್ ಈಸ್ ವಾಟ್ ದ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. xa minus xb ಏನು ಹೇಳುತ್ತೆ? ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ವೆಲಾಸಿಟಿ. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ವೆಲಾಸಿಟಿ ಕೊಡ್ತದೆ. ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಏನು ಕೊಡುತ್ತೆ? ರಿಲೇಟಿವ್ ವೆಲಾಸಿಟಿ ಕೊಡುತ್ತೆ. ಏನು ಕೊಡುತ್ತೆ? ರಿಲೇಟಿವ್ ವೆಲಾಸಿಟಿ. ಹಾಗಾದ್ರೆ ಈ ಕ್ವೆಶ್ಚನ್ ನಾವು ಜನರಲ್ ಫಾರ್ಮುಲಾ ಬರೆಯೋದಾದ್ರೆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ divided by time interval which is nothing but relative velocity. ಏನಾಗಿರೋದು? ರಿಲೇಟಿವ್ ವೆಲಾಸಿಟಿಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾದ್ರೆ ರಿಲೇಟಿವ್ ವೆಲಾಸಿಟಿ ಈಕ್ವೇಷನ್ ಬರ್ಕೊಳ್ಳೋದು ದಿಸ್ ವಾಟ್ va minus v. therefore relative velocity of a with respect to b. b ಗೆ ಕಂಪೇರ್ ಮಾಡಿದ್ರೆ ಏನು ವೆಲಾಸಿಟಿ ಎಷ್ಟಿರುತ್ತೆ ಅಂದ್ರೆ va minus vb. va minus vb. ಅದೇ ತರ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು a, ರಿಲೇಟಿವ್ ವೆಲಾಸಿಟಿ ಆಫ್ b ವಿತ್ ರೆಸ್ಪೆಕ್ಟ್ ಟು a ಬರೆಯೋದಾದ್ರೆ vb minus va ಆಗುತ್ತೆ. vb minus va. So this is the case when both the objects are moving in the same direction. ಎರಡು ಕೂಡ ಸೇಮ್ ಡೈರೆಕ್ಷನ್ ಹೋಗ್ತಾ ಇದ್ರೆ ರಿಲೇಟಿವ್ ವೆಲಾಸಿಟಿ ನಾವು ಬೇಕಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು va minus vb. So this is about the concept of relative velocity. And let me write some graphs related to the relative velocity of the object. Position time graph. If a and b both are moving in the same direction with the same velocity. So more graph ಇದೆ. more graph ನೋಡೋಣ. ಇಲ್ಲಿ ಬರುತ್ತೆ. First graph position time graph. We will write position time graph. x t graph. First graph x versus position versus time. A and B both are moving with the same velocity. ಎರಡು ಕೂಡ ಸೇಮ್ ವೆಲಾಸಿಟಿ ಅಲ್ಲಿ ಮೂವ್ ಆಗ್ತದೆ. ಅಂದ್ರೆ ನೋಡಿ A ಇದೆ, C B ಎರಡು ಕೂಡ ಸೇಮ್ ವೆಲಾಸಿಟಿ. ಜಸ್ಟ್ ಹೀಗೆ ಹೋಗ್ತಾ ಇದೆ. ಇವೆರಡರ ಮಧ್ಯೆ ಇರುವ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಸೇಮ್. ಇವೆರಡರ ಮಧ್ಯೆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಸೇಮ್. ಎರಡು ಕೂಡ ಕಾನ್ಸ್ಟೆಂಟ್ ವೆಲಾಸಿಟಿ. ಎರಡರದ್ದು ಕೂಡ ವೆಲಾಸಿಟಿ ಕಾನ್ಸ್ಟೆಂಟ್. ಹೇಗಿರುತ್ತೆ? ವೆರಿ ಸಿಂಪಲ್ ತರ ನೋಡಿ. A B ಎರಡರದ್ದು ಕೂಡ ಸ್ಲೋಪ್ ಸೇಮ್ ಇದೆ. ಎರಡರದ್ದು ಕೂಡ ಸ್ಲೋಪ್ ಏನಿದೆ ಇದು ಸೇಮ್ ಇದೆ. ಇದು ಗಮನಿಸಬೇಕು. ಸ್ಲೋಪ್ ಸೇಮ್ ಇದೆ ಅಂದ್ರೇನು? ವೆಲಾಸಿಟಿ ಎರಡರದ್ದು ಕೂಡ ಸೇಮ್ ಇದೆ. ಎಕ್ಸ್ ಟಿ ಗ್ರಾಫ್ನ ಸ್ಲೋಪ್ ವೆಲಾಸಿಟಿ ಕೊಡುತ್ತೆ. ನೆನಪಿದೆ ನಿಮಗೆ? ಎರಡರದ್ದು ಕೂಡ ಸ್ಲೋಪ್ ಸೇಮ್ ಇದೆ ಅಂದ್ರೆ ಎರಡರದ್ದು ವೆಲಾಸಿಟಿ ಕಾನ್ಸ್ಟೆಂಟ್ ಇದೆ. ಸೊ ಫಸ್ಟ್ ಸೆಕೆಂಡ್ ಒನ್